ಹತ್ಯೆ ಮಾಡಿ ಅಂತ ಹೇಳಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಆರ್ ಐ ಅವರು ಕಸ್ಬಾ ಆರ್ ಐ ಅವರು ರಾಜಸ್ವ ನಿರೀಕ್ಷಕರು ಒಂದು ರಿಪೋರ್ಟ್ ಹಾಕಿದ್ದಾರೆ. ಹೌದು ಇದು ಬೋಗಸ್ ಆಗಿದೆ, ಸಾಗುವಳಿ ಚೀಟಿಯನ್ನು ಕೂಡ ರದ್ದು ಮಾಡಿದ್ದಾರೆ ಅನ್ನೋದು ವರದಿ ಕೊಟ್ಟರು ಕೂಡ ಆರ್ ಐ ವರದಿ ಕೊಟ್ಟಿದ್ದಾರೆ. ನಾನು ಖಾಸಗಿ ದೂರು ಕೊಟ್ಟಿದ್ದೀನಿ, RRT ಕೇಸ್ ಇದೆ, VA ವರದಿ ಕೊಟ್ಟಿದ್ದೀನಿ. ಇಷ್ಟೆಲ್ಲ ದಾಖಲಾತಿಗಳಿದ್ರು ಕೂಡ ವಿವೇಚನಾ ಪೂರ್ವಕವಾಗಿ ಮಾಹಿತಿ ಇದ್ದುಕೊಂಡೇ ತಹಶೀಲ್ದಾರು ಖಾತೆ ಮಾಡಿದ್ದಾರೆ. ಅದಕ್ಕಾಗಿ ನಾವು ಈಗ ಏನು ಹೇಳ್ತಾರೆ, BNS 201 ಅಂದರೆ ಸೇವಕನು ಯಾರಿಗಾದರೂ ಅನ್ಯಾಯ ಮಾಡುವ ಉದ್ದೇಶದಿಂದ ತಪ್ಪು ದಾಖಲೆ ಸೃಷ್ಟಿಸಿದರೆ ಅಥವಾ ಸಿದ್ಧಪಡಿಸಿದರೆ ಈ ಸೆಕ್ಷನ್ ಅನ್ವಯ ಆಗ್ತದೆ. BNS 198 ಕಾನೂನು ಪ್ರಕಾರ ಅನುಸರಿಸಬೇಕಾದ ಕ್ರಮಗಳನ್ನು ಉದ್ದೇಶಪೂರ್ವಕವಾಗಿ ಉಲ್ಲಂಘಿಸಿ ಖಾತೆ ಮಾಡಿದರೆ ಈ ಸೆಕ್ಷನ್ ಅನ್ವಯಿಸ್ತದೆ. BNS ಸೆಕ್ಷನ್ 336 ಕೋಟಾ ದಾಖಲಾತಿಗಳ ಬಳಕೆ ಅಥವಾ ಬೋಗಸ್ ದಾಖಲಾತಿಗಳನ್ನು ಆಧರಿಸಿ ಖಾತೆ ಮಾಡಿದರೆ ಈ ಸೆಕ್ಷನ್ ಅನ್ವಯ ಆಗ್ತದೆ. ಮತ್ತು 336 ಕೂಡ ಇದಕ್ಕೆ ಅನ್ವಯ ಆಗ್ತದೆ. 340 ಬೋಗಸ್ ದಾಖಲಾತಿಗಳನ್ನು ತಿಳಿದಿದ್ರು ಸಹ ನೈಜ ದಾಖಲಾತಿಗಳಂತ ಪರಿಗಣಿಸಿ ಅದಕ್ಕೆ ಖಾತೆ ಮಾಡಿದ್ರೆ. ಈಗ ಪೊಲೀಸ್ ಸ್ಟೇಷನ್ ಇದೆ ಸರ್, ನಾವು ಯಾವುದೋ ಒಂದು ಬೋಗಸ್ ಖಾತೆ ಮಾಡ್ಕೊಂಡು ಹೋದರೆ ಅಥವಾ ತಾಲೂಕು ಆಫೀಸ್ ಖಾತೆ ಮಾಡ್ಕೊಂಡ್ರೆ ಅವ್ರು ಖಾತೆ ಮಾಡ್ತಾರಾ? ಇದು ಪೊಲೀಸ್ ಸ್ಟೇಷನ್ ಜಾಗ, ಇದು ತಾಲೂಕು ಆಫೀಸ್ ಜಾಗ ಅಂತೇಳಿ ಖಾತೆನ ವಜಾ ಮಾಡ್ತಾರೆ. ಇವೆಲ್ಲ ಮಾಹಿತಿ ಇದ್ರೂ ಕೂಡ RI ಮಾಹಿತಿ ಕೊಟ್ಟರು ಕೂಡ ಇದನ್ನು ಏಕೈಕ ಕಾರಣ ಹಣ ಪಡ್ಕೊಂಡು ಅವರು ಖಾತೆ ಮಾಡಿದ್ದಾರೆ ಅನ್ನೋದು ನಮ್ಮ ಆರೋಪ. ಸೂಕ್ತ ತನಿಖೆ ಆಗಬೇಕು. ಇದರಲ್ಲಿ ಇನ್ಯಾವ್ಯಾವ BNS ಅಡಿ ಓದ್ಬಿಟ್ರೆ ನೀವು ಕಾಯ್ದೆಗಳು ಬರ್ತವೆ, ಅದನ್ನು ದೂರು ದಾಖಲಿಸಿ, ಇಮಿಡಿಯೇಟ್ಲಿ ದೂರು ದಾಖಲಿಸಬೇಕು ಅಂತ ಹೇಳಿ ಸಮಯ ಕೇಳಿ ಪೊಲೀಸರು ನಾವು ದಾಖಲಾತಿ ಪರಿಶೀಲಿಸಿ 100% FIR ಮಾಡ್ತೀವಿ, ಕಾನೂನು ರೀತಿಯ ಕ್ರಮ ತಗೊಳ್ತೀವಿ ಅಂತ. ಆಗೇನಾದರೂ ಕೊಟ್ಟಂಥ ಸಮಯದಲ್ಲಿ FIR ಮಾಡಿದ್ರೆ ನಾವು ಇಲ್ಲೇ ಟೆಂಟ್ ಹಾಕೊಂಡು ಹೋರಾಟ ಮಾಡ್ತೀವಿ. ಅರುಣ್ ಕುಮಾರ್ ಅವರು RI ಸರ್. ಬೇರೆ ಬೇರೆ ವಿಚಾರಗಳಲ್ಲಿ, ತೊನ್ನಳ್ಳಿ ವಿಚಾರದಲ್ಲಿ ನಾನು ಕೂಡ ಒಂದು ವರ್ಷದಿಂದ ಅದನ್ನು ಮಾತಾಡಿದ್ದೆ. ಈಗ ತಾರ್ಕಿತ್ಯ ಆಗಿದೆ. ಈಗೇನು SIT ಬಂದಿದೆ ಇದು ಮಾಧ್ಯಮಗಳ ಕೊಡುಗೆ. 1 ವರ್ಷ ನೀವೇನು ಮಾಡಿದ್ರಿ ವರದಿ ಅದ್ರ ಪ್ರಕಾರನೇ ಇವತ್ತು SIT ತನಿಖೆ ನಡೀತಿದೆ. ಅವ್ರ ಬಗ್ಗೆನೂ ಅನೇಕ ಸರ್ವೆ ನಂಬರ್ಗಳಿಗೆ ಇದೆ. ಆದರೆ ಅವು ಕೆಲವು ವಿಚಾರಗಳಿಗೆ ಅವ್ರು ಹೇಳ್ತಾರದು ಏನಂದರೆ ತಮ್ಮ ವರದಿಗಳಿಲ್ಲದೆ, ಉದಾಹರಣೆಗೆ ಚನ್ನಕಲ್ಲಲ್ಲಿ 1-2 ಸರ್ವೆ ನಂಬರ್ ಮಾಡಿದ್ದಾರೆ, ಅದರಲ್ಲಿ RI ವರದಿ ಇಲ್ಲ. ತೊರ್ನಳ್ಳಿಯಲ್ಲಿ ಮಾಡಿದ್ದಾರೆ, RI ವರದಿ ಇಲ್ಲ. ಈಗ ಇದು ಮಾಡಿದ್ದಾರೆ, ಇದು ಕೂಡ RI ವ್ಯತಿರಿಕ್ತವಾದಂಥ ವರದಿ ಕೊಡಿ, ಆದರೂ ಕೂಡ ತಹಶೀಲ್ದಾರ್ ಮಾಡ್ತಿದ್ದಾರೆ ಅನ್ನೋದು. ಮುಂದಿನ ದಿನಗಳಲ್ಲಿ ಇನ್ನೂ ಒಂದು 5-6 ದೂರುಗಳಿವೆ, ಅದನ್ನು ಕೊಟ್ಟು FIR ಮಾಡಿಸ್ತಾರೆ ಸರ್. ಇದೊಂದು ಬ್ಯೂಟಿಫುಲ್ ಬಿಸ್ನೆಸ್ ಸರ್. ಇದು ದಾಖಲಾತಿಗಳು ಮಾಡೋದು, ಸ್ಕ್ಯಾನ್ ಮಾಡೋದು, ಅವರೇ ಅದನ್ನು ಕಳೆದಾಗ್ತದೆ. ಅವಾಗೇನಾಗ್ತದೆ, FSLಗೆಲ್ಲ ಕಳ್ಸೋಕ್ಕಾಗಲ್ಲ. ಇದು ಸಾಮಾನ್ಯ ಮಕ್ಕಳು ಕೂಡ ಗೊತ್ತಾಗುವಂಥದ್ದು. ಇದೊಂದು ದೊಡ್ಡ ದಂಧೆ ಸರ್. ಮಾಲೂರಲ್ಲಿ 2018ರಿಂದ ಇವತ್ತವರೆಗೂ ಹುಡುಕಿದ್ರೆ ಒಂದು 2,000 ಎಕರೆಗೆ ಖಾತೆ ಒಕ್ಕೂಟದಲ್ಲಾಗದ ನೇಮಕಾತಿ ಹಗರಣನೂ ನೀವೇ ಹೊರಗಡೆ ತಂದು ಮಾಧ್ಯಮದಿಂದ ಹೊರಗಡೆ ಬಂದಿದ್ದು, ಎಲ್ಲ ಮಾಧ್ಯಮಗಳು ಸಹಕರಿಸಿದ್ದಕ್ಕೆ ಅವತ್ತು ಹೊರಗಡೆ ಬಂದಿದ್ದು. ಇದನ್ನು ನೀವು ನಿರಂತರವಾಗಿ ವರದಿ ಮಾಡಬೇಕು. ಇದನ್ನು ಫೋಕಸ್ ಮಾಡಿದ್ರೇ CM ಗೊತ್ತಾಗೋದು, CM ಗೊತ್ತಾಗಬೇಕು, ಕಂದಾಯ ಸಚಿವರು ಗೊತ್ತಾಗಬೇಕು. ಕಂದಾಯ ಸಚಿವರು ಹಿಂದೆ ಇದ್ದವರು ತುಂಬ ದೊಡ್ಡ ಮಾತುಗಳು ಮಾತಾಡಿದ್ದಾರೆ. ಅವ್ರ ಗಮನಕ್ಕೆ ತಗೊಂಡು ಈ ಅಧಿಕಾರಿಗಳನ್ನೆಲ್ಲ ಅಮಾನತಿನಲ್ಲಿಟ್ಟು ವಿಶೇಷವಾದ ಅಧಿಕಾರಿಗಳನ್ನ ನೇಮಕ ಮಾಡಿ 2018ರಿಂದ ಇವತ್ತಿನವರೆಗೆ 2020 ಆಗಿರೋ ಹೊಸ ಖಾತೆಗಳ ಬಗ್ಗೆ ಒಂದು ತನಿಖೆ ಮಾಡಿದ್ರೆ ಡೆಫಿನೆಟ್ಲಿ ಎಲ್ಲ ಸೇರಿ ಓದ್ಬಿಟ್ರೆ ನೀವು ಸ್ಟನ್ ಆಗ್ಬಿಡ್ತೀರಾ ಸರ್. ತಹಶೀಲ್ದಾರ್ ಕೊಡ್ತೀನಿ ಈಗೆಲ್ಲ ಡಾಕ್ಯುಮೆಂಟ್ಸ್. ವಿಜಯ್ ಕುಮಾರ್ ಅವರು ಸರ್ ಏನಂದರೆ ಈ ಸ್ಕ್ಯಾನಿಂಗ್ ಎಲ್ಲ ಮುಗಿಯೋ ಹಂತದಲ್ಲಿ ಹೊಸಬ್ರು ತಂದು ಹಾಕಿದ್ದಾರೆ 3 ಜನ. ಅವ್ರ ಇನ್ವಾಲ್ವ್ಮೆಂಟ್ ಎಷ್ಟಿದೆ ಅಂತ ತನಿಖೆಯಲ್ಲಿ ಗೊತ್ತಾಗಬೇಕು. ನಾವು ಸರ್ಟಿಫಿಕೇಟ್ ಕೊಡಲ್ಲ, ಅವರು ಏನೂ ಇಲ್ಲ ಅಂತ. ಆದರೆ ಕೊನೆಯ ಹಂತದಲ್ಲಿ ಚಿಕ್ಕ ಹುಡುಗನ ತಂದಾಕಿ ಒಬ್ಬ ಸಾಮಾನ್ಯ ಹುಡುಗ ಮಾಲೂರು ತಾಲೂಕಲ್ಲಿ 16 ಎಕರೆನ 15.37 ಎಕರೆನ ಬೋಗಸ್ ದಾಖಲಾತಿಗಳನ್ನು ಸೃಷ್ಟಿ ಮಾಡಿ ಬೇರೆಯವರಿಗೆ ಮಾರಷ್ಟು ಅದರಿಗೆ ಆ ಶಕ್ತಿ ಇಲ್ಲ. ಇದೆಲ್ಲ ಮಾಡಿರೋದ್ರಿಂದ ರಾಜಕಾರಣಿಗಳಿದ್ದಾರೆ. ಸಿಟ್ಟಿಂಗ್ MLA ಇರ್ಬೋದು, ತಹಶೀಲ್ದಾರ್ ಇರ್ಬೋದು, ಅವ್ರ ಮಕ್ಕಳಿರ್ಬೋದು, ನಂದಿನಿ ಪ್ರವೀಣ್ ಇರ್ಬೋದು, ಹರೀಶ್ ಇರ್ಬೋದು. ತನಿಖೆ ಮಾಡಿದ್ರೆ ದಯವಿಟ್ಟು ತನಿಖೆ ಆಗಲಿ, ತಹಶೀಲ್ದಾರ್ ಕೊಡ್ತೀನಿ ಶಿಕ್ಷೆ ಆಗಲಿ. ಸ್ಪೆಷಲಿ ಇದು ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಇದ್ದೂ ಶಿಕ್ಷೆ ಆಗಲೇಬೇಕು ಅಂತ ನಾನು ಪೊಲೀಸ್ ಇಲಾಖೆ ಹೋಗ್ತೇನೆ.